ಸಹಕಾರ ಯೂನಿಯನ್ ಒಕ್ಕೂಟಕ್ಕೆ ಶ್ರೀನಿವಾಸಪುರ ತಾಲೂಕಿನಿಂದ ಅಭ್ಯರ್ಥಿಯಾಗಿ ನಮ್ಮ ಇಬರಕುಂಟೆ ಮಂಜುನಾಥ್ ರೆಡ್ಡಿ ಅಂತನವರು NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ವಿಜೇತರಾಗಿ ಬಂದಿದ್ದೇವೆ. ಇಲ್ಲಿ ಕೋಆಪರೇಟಿವ್ ಎಲ್ಲ ಈ ಒಂದು ಚುನಾವಣೆ ಶ್ರೀನಿವಾಸಪುರ ತಾಲೂಕಿನ MPS ಸೊಸೈಟಿಗಳಿಂದ ಆ ಒಂದು ಡೆಲಿಗೇಷನ್ ಇರುವಂಥ ಡೆಲಿಗೇಟೆಡ್ ಫಾರಮ್ ಇರುವಂಥ ಎಲ್ಲರನ್ನು ಸೇರಿ 79 ಮತದಾರರಿದ್ದರು. ಆ 79 ಮತದಾರರಲ್ಲಿ ಹೆಚ್ಚಿನ ಒಂದು ಮತ ತೆಗೆದುಕೊಂಡು ನಮ್ಮ ಮಂಜುನಾಥ್ ರೆಡ್ಡಿ ಅವರು ಇಬರಕುಂಟೆ ಮಂಜುನಾಥ್ ರೆಡ್ಡಿ ಗೆದ್ದಿದ್ದಾರೆ. ಇದು NDA ಅಭ್ಯರ್ಥಿ ಇಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಮ್ಮ ಪಕ್ಷದ ನಮ್ಮ ಶಾಸಕರಾದ PK ವೆಂಕಟೇಶ್ವರ ಅವರ ಆಶೀರ್ವಾದ, ಎಲ್ಲ ಕಾರ್ಯಕರ್ತರ ಆಶೀರ್ವಾದ, ಎಲ್ಲ ಈಗೇನು ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ MPCS ಅಧ್ಯಕ್ಷರು ಏನು ಡೆಲಿಗೇಟೆಡ್ ಫಾರಮ್ಸ್ ಇರುವಂಥ ಎಲ್ಲ ಕೂಡ ಅಧ್ಯಕ್ಷರು ನಮ್ಮ ಹೆಚ್ಚಿನ ಮೆಜಾರಿಟಿಯಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ ಮತ ಕೊಟ್ಟು ವಿಜಯಶಾಲಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ NDA ಪಕ್ಷ, JDS ಪಕ್ಷ, NDA ಪಕ್ಷ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಒಳ್ಳೆ ಹುಮ್ಮಸ್ಸಿದೆ, ಒಳ್ಳೆ ಭವಿಷ್ಯ ಇದೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲ ಚುನಾವಣೆಗಳಿಗೂ ನಾನು ಶ್ರೀನಿವಾಸಪುರ ತಾಲೂಕಿನಲ್ಲಿ NDA ಅಭ್ಯರ್ಥಿಗಳು ಗೆಲ್ತಾರೆ, ವಿಜಯಶಾಲಿ ಆಗ್ತಾರೆ ಅಂತ ಈ ಮುಖೇನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂಜುನಾಥ್ ಅವರು ಇರ್ಬೋದು, ಇತರೆ ತಾಲೂಕುಗಳ ಎಲ್ಲ NDA ಮುಖಂಡರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ಅವರ ಆಶೀರ್ವಾದ ಎಲ್ಲರಿಗೂ ಇದೆ. ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಒಂದು NDA ಜಾಸ್ತಿ ಜಿಲ್ಲೆಯ 2025 2030 ಏನು ಒಂದು ಸಹಕಾರ ಒಕ್ಕೂಟ ನಿಯಮಿತ ಚುನಾವಣೆ ನಡೆದೋ ಆ ಚುನಾವಣೆಯಲ್ಲಿ MPCS ಅಂದ್ರೆ ಹಾಲು ಒಕ್ಕೂಟದ ಇಂದ ಶ್ರೀನಿವಾಸಪುರ ತಾಲೂಕಿನ ಮಂಜುನಾಥ್ ರೆಡ್ಡಿ ಅವರು ಇಬರಕುಂಟೆಯಿಂದ ಸ್ಪರ್ಧಿಸಿದ್ರು JDS NDA ಅಭ್ಯರ್ಥಿಯಾಗಿ. ನಮಗೆ 79 ಮತ ಇತ್ತು, ಎಲ್ಲ ಒಟ್ಟು 79 ಮತ ಇತ್ತು. ಅದರಲ್ಲಿ ನಮಗೆ 41 ಡೈರಿ ಪ್ರೆಸಿಡೆಂಟ್ಗಳು ಏನ್ ಡೆಲಿಗೇಟ್ ಇತ್ತು ಅವರು ಮಂಜುನಾಥ್ ರೆಡ್ಡಿ ಅವರಿಗೆ ಅಭೂತಪೂರ್ವವಾಗಿ ಮತ ಚಲಾಯಿಸಿ ವೆಂಕಟೇಶ್ವರ ರೆಡ್ಡಿ ಅವರ ಕೈ ಬಲಪಡಿಸಿ ಮಂಜುನಾಥ್ ರೆಡ್ಡಿ ಅವರು ಜಯಶೀಲರಾಗಿ ಮಾಡ್ತಾರೆ. ಈ ಒಂದು ಚುನಾವಣೆಯಲ್ಲಿ ಕಷ್ಟಪಟ್ಟಂತ ಗೋಪಾಲ್ ರೆಡ್ಡಿ ಆಗಿರ್ಬೋದು, ನಮ್ಮ ಬೈರ ರೆಡ್ಡಿ ಆಗಿರ್ಬೋದು, ಪ್ರಸನ್ನ ಆಗಿರ್ಬೋದು, ರಾಜು ಆಗಿರ್ಬೋದು, ಎಲ್ಲ ನಮ್ಮ ಮುಖಂಡರು ಟೋಟ್ಲಿ ತಾಲೂಕಿನ ಹಾಗೂ ಎಲ್ಲ ನಮಗೆ ಮತದಾನ ಮಾಡದೇ ಇರುವಂತ ಎಲ್ಲ ಅಧ್ಯಕ್ಷರಿಗೂ ನಮ್ಮ JDS ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಶ್ರೀನಿವಾಸಪುರ ತಾಲೂಕಲ್ಲಿ NDA ವೆಂಕಟೇಶ್ವರ ರೆಡ್ಡಿ ಅವರು ಹಾಗೂ ಮಲ್ಲೇಶ್ ಬಾಬು ಅವರು JDS ಪಕ್ಷ ಬಲವಾಗಿದೆ, ಮುಂದೆ ಸಮೃದ್ಧವಾಗಿ ಬೆಳೀತದೆ ಅಂತೇಳಿ, ಹಾಗೂ JDS ಪಕ್ಷ ಏನು NDA ಅಭ್ಯರ್ಥಿಗಳು ನಮ್ಮ ಕೋಲಾರ ಒಕ್ಕೂಟದಲ್ಲಿ ಸುಮಾರು ಜನ ಅದರಲ್ಲಿ ನಾವೊಂದು ಅಧ್ಯಕ್ಷ ಪದವಿ ಪಡೆಯುವಂತ ಪರಿಸ್ಥಿತಿಗೆ ಹೋಗಿದ್ದೀವಿ. ಆದ್ರಿಂದ ಕೋಲಾರ ಜಿಲ್ಲೆಯಾದಂತ NDA ಏನು ಮೈತ್ರಿಕೂಟದ ಒಂದು ವೇವ್ ಒಟ್ಟಿದೆ. ಆದ್ರಿಂದ ಇಲ್ಲಿ ಎಲ್ಲ ಮುಂದಿನ ಚುನಾವಣೆಗಳಲ್ಲೂ ಜಯಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಚುನಾವಣೆಯಲ್ಲಿ ಮಂಜುನಾಥ್ ರೆಡ್ಡಿ ಅವರು ಮತ ಕೊಟ್ಟ ಎಲ್ಲ ನಮ್ಮ MPSS ಅಧ್ಯಕ್ಷರುಗಳಿಗೂ ಹೊಂದಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೆಂಕಟೇಶ್ವರ ರೆಡ್ಡಿ ಅವರು ನಮ್ಗೆ ಆಶೀರ್ವಾದ ಮಾಡಿದ್ರು, ಅವರು ಇಲ್ಲದೆ ಇದ್ರು ನಮ್ಗೆ ಬಲ ತುಂಬಿದ್ರು. ನಮ್ಮ ಸೂಪರ್ ಲ್ಯಾಂಡ್ ಸಮ್ಮಣ್ಣವರು ಇದನ್ನ ಕಟ್ಕೊಂಡು ಎಲ್ಲ ಮಾಡಿದ್ರ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ಒಕ್ಕೂಟ ನಿಯಮಿತದಿಂದ ನಾನು ಹಾಲು ಉತ್ಪಾದಕರ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ನಮ್ಮ ತಾಲೂಕಿನಲ್ಲಿ 79 ಮತಗಳಿದ್ದವು. ಅದರಲ್ಲಿ ಒಂದು ಇನ್ವ್ಯಾಲಿಡ್ ಆಯಿತು. ಇನ್ನು 78 ಮತಗಳಲ್ಲಿ 41 ಮತ ಪಡೆದು ಜಯಶೀಲರಾಗಿರುತ್ತೇನೆ. ಈ ಗೆಲುವಿಗೆ ನಮ್ಮ ನಾಯಕರಾದ ಶಾಸಕರಾದ ವೆಂಕಟೇಶ್ವರ ರೆಡ್ಡಿ ಅವರು, ನಮ್ಮ ಅಣ್ಣನವರಾದ ತೂಪಲ್ಲಿ ನಾಣಸಮ್ಮಣ್ಣವರು, ಬೈರೇಟಣ್ಣವರು, ರಾಮಚಂದ್ರಣ್ಣವರು, ಬಾಳ್ಯ ಗೋಪಾಲಣ್ಣವರು, ಎಲ್ಲ ಮುಖಂಡರು ಹಾಗೂ ಎಲ್ಲ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರೇನಿದ್ದಾರೆ JDS ಕಾರ್ಯಕರ್ತರು, NDA ಕಾರ್ಯಕರ್ತರು ಎಲ್ಲರೂ ಸೇರಿ ನನ್ನ ಗೆಲುವಿಗೆ
ತುಂಬ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ನನಗೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿದ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆ ತಿಳಿಸುತ್ತೇನೆ.